ವಿಷಯ ಹಾಸನ ಮಹಾನಗರ ಪಾಲಿಕೆ ಇಂಜಿನಿಯರ್ ಕವಿತಾ ಅವರ ವಿರುದ್ಧ ಬಂದಿರುವ ಆರೋಪಗಳ ಬಗ್ಗೆ ಉಲ್ಲೇಖ ಮಾಧ್ಯಮದಲ್ಲಿ ಬಂದಿರುವ ಸುದ್ದಿಗಳು. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಹಾಲಿ ಹಾಸನ ಮಹಾನಗರ ಪಾಲಿಕೆಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿರುವ ಶ್ರೀಮತಿ ಕವಿತಾ ಕೆಆರ್ ಅವರು ಮೂಲತಃ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಕುಗ್ರಾಮವಾದ ಕೊಂತನ ಮನೆ ಎಂಬ ರೈತ ದಂಪತಿಗಳ ಆದಂತಹ ಮಗಳು. 2005ನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯದ ಉನ್ನತ ಮಟ್ಟದ KPSC ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಮುಖಾಂತರ 21 ವರ್ಷಗಳ ಹಿಂದೆ ನಗರಾಭಿವೃದ್ಧಿ ಇಲಾಖೆಗೆ ಸೇರಿ ಇಲ್ಲಿಯವರೆಗೆ ಉತ್ತಮ ಸೇವೆ ಸಲ್ಲಿಸಿರುವ ಕಾರಣ ಇವರಿಗೆ 2022ರಲ್ಲಿ ಆಡಳಿತ ವಿಭಾಗದಿಂದ TV9 ಹೆಮ್ಮೆಯ ಕನ್ನಡತಿ ಪ್ರಶಸ್ತಿ ಪಡೆದುಕೊಂಡಿರುತ್ತಾರೆ. TV5 ಕನ್ನಡ ಸುದ್ದಿವಾಹಿನಿಯಲ್ಲಿ ಈ ಹಿಂದೆ ಸಾಧಕರಿಗೋಸ್ಕರ ಪ್ರಸಾರವಾಗುತ್ತಿದ್ದ ನಮ್ಮ ಬಾಹುಬಲಿ ಎಂಬ ಕಾರ್ಯಕ್ರಮದಲ್ಲಿ ಇವರ ಸಂದರ್ಶನ ಮೂಡಿ ಬಂದಿದೆ. ಇವರ ಪರಿಸರ ಕಾಳಜಿ ಹಾಸನ ಆಕಾಶವಾಣಿಯಲ್ಲಿ ತಾರಸಿ ತೋಟ ಬಗ್ಗೆ ಸಂದರ್ಶನ ಮೂಡಿ ಬಂದಿದೆ. ಇದೇ ಆಕಾಶವಾಣಿಯಲ್ಲಿ ಇವರ ಸಾಮಾಜಿಕ ಕಾರ್ಯಗಳಿಗೆ ಸಂಬಂಧಿಸಿದಂತೆ ಆಕಾಶ ದೀಪ ಎಂಬ ಕಾರ್ಯಕ್ರಮದಲ್ಲಿ ಸಂದರ್ಶನ ಮೂಡಿ ಬಂದಿದ್ದು, ಇವರ ಸಮಾಜಮುಖಿ ಕೆಲಸಗಳಿಗೆ ಹಲವು ಸಂಘ ಸಂಸ್ಥೆ ಪ್ರಶಸ್ತಿ ನೀಡಿ ಗೌರವಿಸಿದೆ. ಅನೇಕ ಬಡ ಕುಟುಂಬಗಳ ಕಷ್ಟದಲ್ಲಿದ್ದಾಗ ಭಾಗಿಯಾಗಿದ್ದಾರೆ. ಅನೇಕ ಬಡ ವಿದ್ಯಾರ್ಥಿಗಳಿಗೆ ಶುಲ್ಕ ಪಾವತಿಸಿ ವಿದ್ಯಾಭ್ಯಾಸ ಕೊಡಿಸಿದ್ದಾರೆ. ಬೇಲೂರಿನ ಇಂಚನ ಮತ್ತು ಅರುಣ ಎಂಬ ದಲಿತ ಕುಟುಂಬದ ಮಕ್ಕಳಿಗೆ ಮೆಡಿಕಲ್ ಬಿಲ್ ಪಾವತಿಸುವ ಮುಖಾಂತರ ಅವರು ಇಂದು ಆರೋಗ್ಯದ ಜೀವನ ನಡೆಸಲು ಅನುವು ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ಭೀಮಾ ವಿಜಯ ಪತ್ರಿಕೆಯ ಸಂಪಾದಕರಾದ ಹೆತ್ತೂರು ನಾಗರಾಜ್ ಸಾಕ್ಷಿ ಇದ್ದಾರೆ. ಈ ಹಿಂದೆ ಇವರು ಅರಕಲಗೂಡು ಪಟ್ಟಣದಲ್ಲಿ ಪಂಚಾಯಿತಿ ಇಂಜಿನಿಯರ್ ಆಗಿದ್ದಾಗ 3 ಜನ ಪೌರಕಾರ್ಮಿಕರಿಗೆ ಅಪಘಾತವಾಗಿ ಗೋಪಾಲ್ ಅನ್ನೋ ಹುಡುಗ ಸ್ಥಳದಲ್ಲಿ ಅಸುನೀಗಿದ್ದಾರೆ. ಇನ್ನುಳಿದವರನ್ನು ಹಾಸನಕ್ಕೆ ಕರೆತರುತ್ತಾರೆ. ಅವತ್ತು ಇಡೀ ರಾತ್ರಿ ಇದೇ ಕವಿತಾ ಮೇಡಮ್ ಮತ್ತು ಅವರ ಪತಿ ಮಹೇಂದ್ರ ರವರು ಗಾಯಾಳುಗಳ ಜೊತೆ ಇದ್ದು ಅವರ ಚಿಕಿತ್ಸೆ ಸಹಾಯ ಮಾಡುತ್ತಾರೆ. ಮರುದಿನ ಬೆಳಗ್ಗೆ ಗೋಪಾಲ ಅಂತ್ಯ ಸಂಸ್ಕಾರದವರೆಗೆ ಅವರ ಕುಟುಂಬದ ಜೊತೆ ಇರುತ್ತಾರೆ. ನಿಜ ಹೇಳಬೇಕೆಂದರೆ ಕವಿತಾ ಮೇಡಮ್ ರವರಿಗೆ ಅವತ್ತು ಬಾಚಿಹಳ್ಳಿಯಲ್ಲಿ ಸನ್ಮಾನ ಇರುತ್ತದೆ. ಅವರು ತನ್ನ ಸನ್ಮಾನಕ್ಕಿಂತ ಈ ಪೌರ ಕಾರ್ಮಿಕರ ಕುಟುಂಬದ ಜೊತೆ ನಿಲ್ಲುತ್ತಾರೆ. ಅಷ್ಟೇ ಅಲ್ಲದೆ ಗೋಪಾಲನ ತಿಥಿಯಲ್ಲೂ ಸಂಪೂರ್ಣ ಖರ್ಚನ್ನು ಇವರೇ ಭರಿಸಿರುತ್ತಾರೆ. ಇದು ಕೂಡ ಮಾಧ್ಯಮದಲ್ಲಿ ಸುದ್ದಿಯಾಗಿದ್ದು, ಸಕಲೇಶಪುರದಲ್ಲಿ ಇವರು ಕರ್ತವ್ಯ ನಿರ್ವಹಿಸುವ ಸಮಯದಲ್ಲಿ ಇಡೀ ತಾಲೂಕು ಆಡಳಿತ ಮತ್ತು ಜನಪ್ರತಿನಿಧಿಗಳು ಒಂದು ದಲಿತ ಕುಟುಂಬದ ವಿರುದ್ಧ ಇದ್ದಾಗ ಇದೇ ಇಂಜಿನಿಯರ್ ಕವಿತಾ ಆ ಕುಟುಂಬದ ಪರವಾಗಿ ನಿಂತರು. ಇದಕ್ಕೆ ದಲಿತ ಹೋರಾಟಗಾರರಾದ ಭೀಮಾ ವಿಜಯ ಪತ್ರಿಕೆಯ ಸಂಸ್ಥಾಪಕರಾದ ಹೆತ್ತೂರು ನಾಗರಾಜ್ ರವರು ಮತ್ತು RPI ಸತೀಶ್ ರವರು ಸಾಕ್ಷಿ ಇದ್ದಾರೆ. RPI ಸತೀಶ್ ರವರು ಸಹ ಈ ಕುಟುಂಬದ ಪರವಾಗಿ ಹೋರಾಟ ಮಾಡಿದರು. ತನ್ನ ಕರ್ತವ್ಯದಲ್ಲೂ ಪ್ರಾಮಾಣಿಕತೆ ಕಾಪಾಡಿಕೊಂಡು ಬರುತ್ತಿದ್ದಾರೆ. ಅನೇಕ ರಾಜ್ಯ ಮಟ್ಟದ ಪ್ರಶಸ್ತಿ ಸ್ಥಳೀಯ ದಿನಪತ್ರಿಕೆಗಳು ಇವರ ಬಗ್ಗೆ ವಿಶೇಷ ವರದಿ ಮಾಡಿದೆ. ಇವರು ಪೌರ ಕಾರ್ಮಿಕರನ್ನು ತಮ್ಮ ಜೊತೆ ಕರೆದುಕೊಂಡು ಹೋಗಿ ಕಾರ್ಯಕ್ರಮಗಳಲ್ಲಿ ವೇದಿಕೆ ಹಂಚಿಕೊಂಡಿದ್ದಾರೆ. ಪೌರ ಕಾರ್ಮಿಕರಲ್ಲಿ ಇರುವ ಪ್ರತಿಭೆಗಳನ್ನು ಗುರುತಿಸಿ ವೇದಿಕೆ ಮಾಡಿಕೊಟ್ಟಿದ್ದಾರೆ. ಸಂಘಟನೆಗಳನ್ನು ಮಾಡಿಕೊಂಡು ಎಲ್ಲಾ ಕಾರ್ಯಕ್ರಮಗಳಲ್ಲೂ ಇವರ ಜೊತೆ ಇದ್ದಾರೆ. ಇಷ್ಟೆಲ್ಲ ಗುಣಗಳನ್ನು ಕವಿತಾ ಮೇಡಮ್ ರವರ ಮೇಲೆ ಇರುವ ಅಖಿಲೆ ಯೋಗೇಶ್ ಮಹಾನಗರ ಪಾಲಿಕೆಯ ಕೆಲವು ಪೌರ ಕಾರ್ಮಿಕರು ಮತ್ತು ಮ್ಯಾನೇಜರ್ ಪ್ರಕಾಶ್ ಅವರು ಕೆಲವು ಆರೋಪಗಳನ್ನು ಮಾಡಿದ್ದಾರೆ. ಇಂಥವರ ಮೇಲೆ ಬಂದಿರುವ ಆರೋಪಗಳ ಬಗ್ಗೆ ಸತ್ಯಾಸತ್ಯತೆಯನ್ನು ಸಾರ್ವಜನಿಕರಿಗೆ ತಿಳಿಸಿಕೊಡಬೇಕಾಗಿ ಮಾನ್ಯರಲ್ಲಿ ಈ ಕೆಳಕಂಡ ಮಾಹಿತಿಯನ್ನು ಕೋರಲು ಇಷ್ಟಪಡುತ್ತೇನೆ ಮತ್ತು ಕಳಕಳಿಯಲ್ಲಿ ಮನವಿಯನ್ನು ಮಾಡಿಕೊಳ್ಳುತ್ತೇನೆ. ಅಖಿಲೆ ಯೋಗೇಶ್ ಅವರು ಒಂದು ವಾಸದ 3 ಸಂಖ್ಯೆಯ ಕುಡಿಯುವ ನೀರಿನ ಸಂಪರ್ಕಗಳನ್ನು ಹೊಂದಿರುವುದನ್ನು ಮಾಧ್ಯಮಗಳಲ್ಲಿ ನೋಡಿದ್ದೇವೆ. ಅದೇ ರೀತಿ ಅಖಿಲೆ ಯೋಗೇಶ್ ಅವರು ಕವಿತಾ ಮೇಡಮ್ ಚೇಂಬರ್ಗೆ ಹೋಗಿ ಗಲಾಟೆ ಮಾಡಿರೋ ವಿಡಿಯೋಗಳನ್ನು ಮತ್ತು DC ಮೇಡಮ್ಗೆ ಇಂಜಿನಿಯರ್ ಕವಿತಾ ಮೇಡಮ್ ಮೇಲೆ ದೂರು ನೀಡಿರುವುದನ್ನು ಮಾಧ್ಯಮಗಳಲ್ಲಿ ನೋಡಿದ್ದೇವೆ. ಅದೇ ರೀತಿ ಕವಿತಾ ಮೇಡಮ್ ದಿನಾಂಕ 8/1/2026 ಇದೇ ಅಖಿಲೆ ಯೋಗೇಶ್ ಅವರು ಅಕ್ರಮ ನಲ್ಲಿ ಸಂಪರ್ಕ ಹೊಂದಿರುವ ಬಗ್ಗೆ ಮತ್ತು ಇವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಲಿಖಿತ ರೂಪದಲ್ಲಿ ದೂರು ನೀಡಿದ್ದಾರೆ ಅಂತ ತಿಳಿದು ಬಂದಿದೆ. ಅದರ ಕಾಪಿಯೂ ಸಹ ನಮ್ಮಲ್ಲಿದೆ. ಆಯುಕ್ತರಲ್ಲಿ ಮನವಿ ಏನೆಂದರೆ, ಅಖಿಲೆ ಯೋಗೇಶ್ ಅವರು ತಮ್ಮ ಮನೆಗೆ ಪಡೆದುಕೊಂಡಿರುವ ನಲ್ಲಿಗಳಲ್ಲಿ ಸಂಪರ್ಕಗಳು ಸಕ್ರಮವಾಗಿಯೇ ಇದ್ದರೆ ಸಂಬಂಧಿತ ಅನುಮತಿ ಪತ್ರಗಳು ಮತ್ತು 1 ಇಂಚಿನ 3 ನಲ್ಲಿ ಕೊಡಲು ಅವಕಾಶವಿದೆಯೇ ಇದ್ದರೆ ಸಂಬಂಧಪಟ್ಟ ಆದೇಶ ಪ್ರತಿ ಮತ್ತು ಅದರ ಅಂದಿನಿಂದ ಇದುವರೆಗೆ ಪಾವತಿಸಿರುವ ಶುಲ್ಕಕ್ಕೆ ಸಂಬಂಧಿಸಿದ ದಾಖಲೆಗಳ ಬಗ್ಗೆ ಸಾರ್ವಜನಿಕವಾಗಿ ಮಾಧ್ಯಮ ಮೂಲಕ ಮಾಹಿತಿ ಕೊಡಿ. ಒಂದು ವೇಳೆ ನಲ್ಲಿ ಸಂಪರ್ಕಗಳು ಅಕ್ರಮವಾಗಿದ್ದರೆ ಯಾಕೆ ಕಡಿತಗೊಳಿಸಿಲ್ಲ? ದಯವಿಟ್ಟು ಸಾರ್ವಜನಿಕರಿಗೆ ಮಾಧ್ಯಮದ ಮೂಲಕ ಮಾಹಿತಿ ಕೊಡುತ್ತದೆ. ದಿನಾಂಕ 24/2/2026 ಹಾಸನ ಮಹಾನಗರ ಪಾಲಿಕೆಯಲ್ಲಿ ನಿರ್ವಹಿಸುತ್ತಿರುವ ದಲಿತ ಪೌರ ಕಾರ್ಮಿಕರು ಹಾಗೂ ಇತರೆ ಸಿಬ್ಬಂದಿಯವರು ಮೇಲೆ ಜಾತಿ ನಿಂದನೆ ಹಾಗೂ ದಲಿತ ಪೌರ ಕಾರ್ಮಿಕರನ್ನು ಭೇದ ಭಾವದಿಂದ ಕಾಣುತ್ತಾ ಆರೋಗ್ಯ ನಿರೀಕ್ಷಕರು ಕಡೆಗಣಿಸಿ ಆಡಳಿತಾತ್ಮಕ ನಿರ್ಧಾರಗಳನ್ನು ಏಕಪಕ್ಷೀಯವಾಗಿ ತೆಗೆದುಕೊಂಡು
ಕೊಳ್ಳುತ್ತಿರುವ ದಲಿತ ವಿರೋಧಿ ಪರಿಸರ ಅಭಿಯಂತರರ ಮನೋಭಾವ ಖಂಡಿಸಿ ಪೌರ ಕಾರ್ಮಿಕರು ಸಂಘದ ಜಿಲ್ಲಾ ಕಾರ್ಯದರ್ಶಿಗಳೊಂದಿಗೆ ಪೌರ ಕಾರ್ಮಿಕರು ಪಾಲಿಕೆಯ ಮುಂದೆ ಧರಣಿ ನಡೆಸಿರುವುದನ್ನು ಮಾಧ್ಯಮಗಳಲ್ಲಿ ಗಮನಿಸಿದ್ದೇವೆ. ಆದರೆ ಯಾವುದೇ ಮೇಲಧಿಕಾರಿಯ ವಿರುದ್ಧ ಪ್ರತಿಭಟನೆ ಮಾಡುವ ಮುನ್ನ ಇಲಾಖೆಯ ಮುಖ್ಯಸ್ಥರು ಅಂದರೆ ತಮ್ಮ ಅನುಮತಿ ಪಡೆಯಲಾಗಿದೆ, ಅನುಮತಿ ಪಡೆಯುವುದು ಅನಿವಾರ್ಯವೇ ಮತ್ತು ಅವರು ಮಾಡಿರುವ ಆರೋಪಗಳಿಗೆ ಪೂರಕ ದಾಖಲೆಗಳನ್ನು ಒದಗಿಸಲಾಗಿದೆಯೇ, ಅನುಮತಿ ಪಡೆಯದೆ ಪ್ರತಿಭಟನೆ ಮಾಡಿರುವ ಸರ್ಕಾರಿ ಸಿಬ್ಬಂದಿಗಳ ಮೇಲೆ ಕೈಗೊಂಡಿರುವ ಕ್ರಮಗಳ ಬಗ್ಗೆ ಸಾರ್ವಜನಿಕ ಮಾಧ್ಯಮದ ಮೂಲಕ ಮಾಹಿತಿ ಕೊಡಿ ಸರ್. ದಿನಾಂಕ 25/2/2026ರಂದು ಹಾಸನ ಮಹಾನಗರ ಪಾಲಿಕೆಯ ವ್ಯವಸ್ಥಾಪಕರಾದ ಪ್ರಕಾಶ್ ರವರು ಕಚೇರಿಯ ಸಿಸಿ ಕ್ಯಾಮೆರಾವನ್ನು ಹಾನಿ ಮಾಡಿರುವ ವಿಡಿಯೋವನ್ನು ಮಾಧ್ಯಮದಲ್ಲಿ ಗಮನಿಸಿದ್ದೇವೆ. ಅದೇ ರೀತಿ ಇಂಜಿನಿಯರ್ ಕವಿತಾರವರು ತಾನು ದಲಿತ ಅಂತ ಕಿರುಕುಳ ನೀಡಲು ಯಾರ ಅನುಮತಿ ಇಲ್ಲದೆ ಸೀಕ್ರೆಟ್ ಆಗಿ ನನ್ನ ಕೊಠಡಿಯಲ್ಲಿ ಸಿಸಿ ಕ್ಯಾಮೆರಾವನ್ನು ಅಳವಡಿಸಿದ್ದಾರೆ ಅಂತ ವ್ಯವಸ್ಥಾಪಕರಾದ ಪ್ರಕಾಶ್ ಅವರು ಮಾಧ್ಯಮಗಳಲ್ಲಿ ಹೇಳಿಕೆಯನ್ನು ನೀಡಿರುವುದನ್ನು ಗಮನಿಸಿದ್ದೇವೆ. ವ್ಯವಸ್ಥಾಪಕರಾದ ಪ್ರಕಾಶ್ ಅವರು ಮಾಧ್ಯಮಗಳಲ್ಲಿ ಹೇಳಿಕೆ ನೀಡಿರುವಂತೆ ಇಂಜಿನಿಯರ್ ಕವಿತಾರವರು ಪ್ರಕಾಶ್ ಅವರು ದಲಿತ ಅಂತ ಕಿರುಕುಳ ನೀಡಲು ಯಾರು ಅನುಮತಿ ಇಲ್ಲದೆ ಸೀಕ್ರೆಟ್ ಆಗಿ ಅವರ ಕೊಠಡಿಯಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿದ್ದಾರೋ ಅಂತ ಇಂಜಿನಿಯರ್ ಕವಿತಾರವರು ತಮ್ಮ ಅನುಮತಿ ಪಡೆದು ಎಲ್ಲಾ ಕೊಠಡಿಗಳಿಗೆ ಸಿಸಿ ಕ್ಯಾಮೆರಾ ಅಳವಡಿಸಿದ್ದಾರೋ ಅಂತ ಸಾರ್ವಜನಿಕರಿಗೆ ಮಾಧ್ಯಮದ ಮೂಲಕ ಮಾಹಿತಿ ಕೊಡಿ ಸರ್. ಒಂದು ವೇಳೆ ಇಂಜಿನಿಯರ್ ಕವಿತಾರವರು ತಮ್ಮ ಅನುಮತಿ ಪಡೆದು ಕಚೇರಿಯಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿದರೆ ಸರ್ಕಾರಿ ಆಸ್ತಿ ನಾಶಪಡಿಸಿದ ವ್ಯವಸ್ಥಾಪಕರಾದ ಪ್ರಕಾಶ್ ಅವರಿಗೆ ಕಾನೂನಿನಲ್ಲಿ ಏನು ಶಿಕ್ಷೆ ನೀಡಬಹುದು ಎಂಬುದನ್ನು ಸಹ ಸಾರ್ವಜನಿಕವಾಗಿ ಮಾಧ್ಯಮದ ಮೂಲಕ ಮಾಹಿತಿ ಕೊಡಿ ಸರ್. ಇರ್ತಿ ರಾಜ್ಯಾಧ್ಯಕ್ಷರು ಮಲೆನಾಡು ದಕ್ಷಿಣ ಸೇನೆ ಸಾಗರ್ ಜಾನಕಿ.